a train travels 480 ಕಿಲೋಮೀಟರ್. ಸೊ ಫಸ್ಟ್ ಡಿಸ್ಟೆನ್ಸ್ನ ನೋಟ್ ಮಾಡ್ಕೊಂಬಿಡಿ. ದಿಸ್ ಈಸ್ ಯುವರ್ ಗಿವನ್ ಡಿಸ್ಟೆನ್ಸ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಸರಿ, ಒಂದು ಯೂನಿಫಾರ್ಮ್ ಅಂದರೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದೆ. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 10 ಕಿಲೋಮೀಟರ್ ಪರ್ ಅವರ್ ಮೋರ್, ಸಪೋಸ್ ಏನಾದರೂ ಸ್ಪೀಡ್ ಜಾಸ್ತಿ ಮಾಡಿದ್ರೆ, ಅಂದರೆ ಏನು 480 ಕಿಲೋಮೀಟರ್ ಏನು ಡಿಸ್ಟೆನ್ಸ್ ಇದೆ, ಇದನ್ನು ನಾವು ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿ ಕವರ್ ಮಾಡಿದಾಗ, ಸರಿನಾ, ಎಷ್ಟೋ ಟೈಮ್ ಹಿಡಿತಾ ಇದೆ. ಬಟ್ ಏನಾದರೂ ಸ್ಪೀಡ್ ನಾವು ಜಾಸ್ತಿ ಮಾಡಿದ್ರೆ, ಎಷ್ಟು 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡಿದ್ರೆ ಮೋರ್, ಆಬ್ವಿಯಸ್ಲಿ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಏನು ಹಿಡಿಯುತ್ತೆ, ಕಡಿಮೆ ಹಿಡಿಯುತ್ತೆ. ಆಬ್ವಿಯಸ್ಲಿ ಎಷ್ಟು ಕಡಿಮೆ ಹಿಡಿಯುತ್ತೆ, 4 hours ಕಡಿಮೆ ಹಿಡಿಯುತ್ತೆ ವೆನ್ ಕಂಪೇರ್ ಟು ಯಾವ ಸ್ಪೀಡು, ಈ ಸ್ಪೀಡಲ್ಲಿ ಹೋದಾಗ. ಸರಿನಾ, ಅರ್ಥ ಆಯ್ತಾ? ಫೈಂಡ್ ದ ಸ್ಪೀಡ್ ಆಫ್ ದಿ ಟ್ರೈನ್. ಕ್ವೆಶನ್ ಅರ್ಥ ಆಗಿದ ತಕ್ಷಣ ವೆರಿ ಸಿಂಪಲ್, ನೀವು ಏನು ಕಂಡುಹಿಡಬೇಕು ಅದನ್ನ ಲೆಟ್ ಮಾಡ್ಕೊಳ್ಳಿ. ಫಸ್ಟ್ ಲೆಟ್ ದ ಸ್ಪೀಡ್ ಆಫ್ ದ ಟ್ರೈನ್, let the speed of the train be x ಕಿಲೋಮೀಟರ್ ಪರ್ ಅವರ್. ಸರಿನಾ, ಇದಾಗಿದ ತಕ್ಷಣ ನೀವು ಅವರು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ಇನ್ಕ್ರೀಸ್ಡ್ ಸ್ಪೀಡ್ ಇದ್ರೆ ನೀವು ಸಿಂಪಲ್ ಆಗಿ ಇನ್ಕ್ರೀಸ್ಡ್ ಸ್ಪೀಡ್ ಅಂತ ಬರ್ಕೊಳ್ಳಿ. ಇನ್ಕ್ರೀಸ್ಡ್ ಸ್ಪೀಡ್ ಈಕ್ವಲ್ ಟು ಎಷ್ಟು ಇನ್ಕ್ರೀಸ್ ಆಗಿದೆ, 10 ಕಿಲೋಮೀಟರ್ ಪರ್ ಅವರ್ ಮೋರ್ ಆಗಿದೆ. ಅಂದ್ರೆ ಏನಂತ ಅರ್ಥ, ಇರೋ ಸ್ಪೀಡ್ ಅಂದ್ರೆ ಮುಂಚೆ ಇರೋ ಸ್ಪೀಡ್ ಏನು ಎಕ್ಸ್, ಅದಕ್ಕೆ ಈ ತರ ಆಡ್ ಮಾಡ್ಕೊಂಬಿಡಿ x + 10. ದಿಸ್ ಈಸ್ ದ ಮೀನಿಂಗ್ ಆಫ್ ಇನ್ಕ್ರೀಸ್ಡ್. x + 10 ಅಂದ್ರೆ ಮುಂಚೆ ಎಷ್ಟಿತ್ತು ಅದಕ್ಕೆ ಅವ್ರು ಎಷ್ಟು ಜಾಸ್ತಿ ಹೇಳಿದಾರೋ ಅಷ್ಟೇ ಆಡ್ ಅಪ್ ಮಾಡಿಬಿಡಿ, ಕಡಿಮೆ ಹೇಳಿದ್ರೆ ಮೈನಸ್ ಮಾಡಿಬಿಡಿ ಅಷ್ಟೇ. ಇನ್ಕ್ರೀಸ್ಡ್ ಸ್ಪೀಡ್ ಆಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಅಂತ ಬರೀರಿ. ಅಕಾರ್ಡಿಂಗ್ ಟು ದಿ ಕ್ವೆಶ್ಚನ್. ಇವಾಗ ಅಕಾರ್ಡಿಂಗ್ ಟು ದ ಕ್ವೆಶ್ಚನ್ ಅಂತ ಬರೆದ ಮೇಲೆ ಇಲ್ಲಿ ಏನು ಅರ್ಥ ಆಗ್ಬೇಕಂದ್ರೆ ನಿಮಗೆ, ನೀವು ಯಾವಾಗಲೂ ಏನು ಮಾಡಬೇಕಂದ್ರೆ ಸಪ್ರಾಕ್ಟ್ ಮಾಡಬೇಕು. ಏನು ಸಪ್ರಾಕ್ಟ್ ಮಾಡಬೇಕಂದ್ರೆ ಈ ಎರಡೂ ಕೇಸಲ್ಲಿ ಏನು ಟೈಮ್ ಇದೆಯೋ ನೀವು ಅದನ್ನ ಸಪ್ರಾಕ್ಟ್ ಮಾಡಬೇಕು. ಬಟ್ ಸಪ್ರಾಕ್ಟ್ ಮಾಡುವಾಗ ನಾವೇನು ಗ್ಯಾಪ್ ಮಾಡ್ಕೊತೀವಿ, ವಿ ನೀಡ್ ಟು ಸಪ್ರಾಕ್ಟ್ ಗ್ರೇಟರ್ ವ್ಯಾಲ್ಯೂ, ಅಂದರೆ ಗ್ರೇಟರ್ ವ್ಯಾಲ್ಯೂನ ಲೆಸ್ಸರ್ ವ್ಯಾಲ್ಯೂಯಿಂದ ಲೆಸ್ಸರ್ ವ್ಯಾಲ್ಯೂನ ಗ್ರೇಟರ್ ವ್ಯಾಲ್ಯೂಯಿಂದ ಸಪ್ರಾಕ್ಟ್ ಮಾಡ್ತೀವಿ. ಅಂದರೆ ಇಲ್ಲಿ ನಾನು ಏನು ಬರೀಬೇಕು, ಇಲ್ಲಿ ಗ್ರೇಟರ್ ವ್ಯಾಲ್ಯೂ ಬರೀಬೇಕು ಫಸ್ಟ್. ಯಾವತ್ತಿದ್ರೂ ದೊಡ್ಡ ನಂಬರ್ನ ಇಲ್ಲಿ ಬರೀತೀವಿ. ಆ್ಯಂಡ್ ಅದಾದ ಮೇಲೆ ನಾವು ಅದನ್ನ ಗ್ರೇಟರ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ ಅಂದರೆ ಸ್ಮಾಲರ್ ವ್ಯಾಲ್ಯೂ ಅದನ್ನ ಮೈನಸ್ ಮಾಡ್ತೀವಿ. ಇದೇ ಕೆಲಸ ಇಲ್ಲಿ ಮಾಡಬೇಕಾಗಿರೋದು. ಇದು ಅರ್ಥ ಆಗೋದಕ್ಕೆ ನಾನು ಬರ್ದಿರೋದಷ್ಟೇ, ಸರಿನಾ. ಇಲ್ಲಿ ಏನು ಅರ್ಥ ಆಗ್ಬೇಕಂದ್ರೆ ನಿಮಗೆ ಗ್ರೇಟರ್ ಟೈಮ್ ಅಂದರೆ ಯಾವ ಕೇಸಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದನ್ನ ಫಸ್ಟ್ ಬರೀಬೇಕು. ನಿಮ್ಗೆ ಆಲ್ರೆಡಿ ನಾನು ಟ್ರಿಕ್ ಹೇಳ್ಕೊಟ್ಟೆ, ಅಂದರೆ ಕಾನ್ಸೆಪ್ಟ್ ಹೇಳ್ಕೊಟ್ಟೆ. ಏನು, ಸ್ಪೀಡ್ ಜಾಸ್ತಿ ಮಾಡಿದಾಗ, ಈ ಕೇಸಲ್ಲಿ ಸ್ಪೀಡ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಏನಾಗುತ್ತೆ, ಟೈಮ್ ಕಡಿಮೆ ಹಿಡಿಯುತ್ತೆ, ಅಂದರೆ ಇದು ಕಡಿಮೆ ಇದು. ಆ್ಯಂಡ್ ಈ ಕೇಸಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇಷ್ಟೇ ನಾವು ನೋಡಬೇಕಾಗಿರೋದು. ಅರ್ಥ ಆಯ್ತಾ? ಸ್ಪೀಡ್ ಜಾಸ್ತಿ ಮಾಡಿದಾಗ ಟೈಮ್ ಕಡಿಮೆ ಹಿಡಿಯುತ್ತೆ. ಸೊ ಏನಾದರೂ ಸ್ಪೀಡ್ ಕಡಿಮೆ ಮಾಡಿದಾಗ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇಷ್ಟೇ ನಾವು ನೋಡಬೇಕಾಗಿರೋದು. ಸೊ ಇದಾಗಿದ ತಕ್ಷಣ ನೀವು ಗ್ರೇಟರ್ ವ್ಯಾಲ್ಯೂ ಯಾವುದು, ಇದು ಈ ಕೇಸು. ಸೊ ನೀವು ಟೈಮ್ಗೆ ರಿಲೇಟ್ ಮಾಡಬೇಕು, ಗ್ಯಾಪ್ನ ಇರಲಿ, ಟೈಮ್ ಬರೀಬೇಕು. ಸೊ ಟೈಮಿಗೆ ಏನು ಫಾರ್ಮುಲಾ, ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಆಲ್ರೆಡಿ ಬರ್ಕೊಂಡಿದ್ದೀರಾ. ಸೊ ಡಿಸ್ಟೆನ್ಸ್ ಬೈ ಅಂದರೆ ಮೇಲೆ ಡಿಸ್ಟೆನ್ಸ್ ಇದೆ ಆ್ಯಂಡ್ ಏನಿದೆ ಕೆಳಗಡೆ ಸ್ಪೀಡ್ ಬರುತ್ತೆ. ಸೊ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬಂದು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀರಾ 480. ಸೊ ಡಿಸ್ಟೆನ್ಸ್ ಈಸ್ 480 ಡಿವೈಡೆಡ್ ಬೈ ಯಾವ ಸ್ಪೀಡು, ನಾರ್ಮಲ್ ಸ್ಟಾರ್ಟಿಂಗ್ ಏನು ಬರ್ಕೊಂಡಿದ್ದೀವಿ ಎಕ್ಸ್, ಮೈನಸ್ ಸಪ್ರಾಕ್ಟ್ ಮಾಡಬೇಕು. ಸ್ಮಾಲರ್ ವ್ಯಾಲ್ಯೂ ಯಾವುದು, ಈ ಟೈಮ್. ಅಂದರೆ ಸೇಮ್ ಡಿಸ್ಟೆನ್ಸ್ 480ನ ಕವರ್ ಮಾಡ್ತಾ ಇದೀವಿ ಯಾವ ಸ್ಪೀಡಿಂದ, ಇನ್ಕ್ರೀಸ್ಡ್ ಸ್ಪೀಡಿಂದ. ಇದೆರಡು ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಈಕ್ವಲ್ ಟು ಏನಂತ ಬರೀಬೇಕಂದ್ರೆ ಈಕ್ವಲ್ ಟು ಟೈಮ್ ಬರೀಬೇಕು. ಅವ್ರು ಎಷ್ಟು ಟೈಮ್ ಕೊಟ್ಟಿದ್ದಾರೆ ನೋಡಿ, 4 hours ಲೆಸ್ ಮೋರ್ ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಆರಲ್ಲಿ ಕೊಟ್ಟಿದ್ದಾರೆ, ಆ ವ್ಯಾಲ್ಯೂನ ಬರ್ದ್ಬಿಡಿ. 4 hour ಅಂದರೆ 4. ಅದೇ ಮಿನಿಟ್ಸಲ್ಲಿ ಕೊಟ್ಟಾಗ ಕನ್ವರ್ಟ್ ಮಾಡಬೇಕು ಅಂತ ಕ್ವಶನ್ ಇದೆ, ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಇಷ್ಟು ಬರ್ದಾದ್ಮೇಲೆ ಇಲ್ಲಿಂದ ನೀವು ಜಸ್ಟ್ ಒಂದು ಈಕ್ವೇಶನ್ ಫಾರ್ಮ್ ಮಾಡಬೇಕು. ಅದು ಹೆಂಗೆ ಮಾಡ್ತೀರಾ, 480ನ ಕಾಮನ್ ತೊಗೊಂಬಿಡಿ. ವೈಸರ್ ಅಂದರೆ ಇಲ್ಲಿ ನೀವು ನೋಡ್ತೀರಾ, ಇಲ್ಲಿ ನಿಮಗೆ 480 ಇದೆ, ಇಲ್ಲೂ 480 ಇದೆ. ಈಸಿ ಮಾಡೋಕೆ ಏನು ಮಾಡಿ, ಕಾಮನ್ ತೊಗೊಂಬಿಡಿ. ಕಾಮನ್ ತೊಗೊಂಡಾಗ ಏನಾಗುತ್ತೆ, ಕಾಮನ್ ಅಂದರೆ ಏಯ್ತ್ ಸ್ಟ್ಯಾಂಡರ್ಡ್ ಕಲ್ತಿರ್ತೀರಾ ಫ್ಯಾಕ್ಟರೈಸೇಷನ್ ಅಂತ. ನೀವು ಕಾಮನ್ ಫ್ಯಾಕ್ಟರ್ ತಗೊಂಡಾಗ 480ಇಂದ ಡಿವೈಡ್ ಮಾಡಿಬಿಡಿ. ಸೊ 480ಇಂದ 480 ಡಿವೈಡ್ ಆದರೆ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಇದು 480ಇಂದ 480 ಡಿವೈಡ್ ಆದರೆ 1 ಅಪಾನ್ ಎಕ್ಸ್ ಪ್ಲಸ್ 10. ಸರಿನಾ, ಇದನ್ನ ಬ್ರಾಕೆಟಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 4. ಇವಾಗ ಇಲ್ಲಿ ಈ 4 ಏನಿದೆಯೋ, ಈ 480 ಏನಿದೆಯೋ ಅದನ್ನ ಡಿವೈಡ್ ಮಾಡಿಬಿಡಿ. ಅಂಥ ನಂಬರೇ ನಿಮಗೆ ಕ್ವಶನಲ್ಲಿ ಕೊಟ್ಟಿರ್ತಾರೆ 4 ಟೇಬಲಲ್ಲಿ. 4 1 4, 4 2 8 ಆ್ಯಂಡ್ 0.
ಆ್ಯಂಡ್ ಇಲ್ಲಿ ಕ್ರಿಸ್ ಕ್ರಾಸ್ ಮಾಡಿಬಿಡಿ ಬ್ರ್ಯಾಕೆಟ್ ಒಳಗಡೆ. ಏನು ಕ್ರಿಸ್ ಕ್ರಾಸ್ ಅಂದರೆ LCM ಅಂತ ಹೇಳ್ತಾರೆ, ನಾನು ಇದನ್ನು ಕ್ರಿಸ್ ಕ್ರಾಸ್ ಅಂತ ಹೇಳ್ತೀವಿ. ಕ್ರಿಸ್ ಕ್ರಾಸ್ ಅಂದರೆ ಏನಂತ ಅರ್ಥ, ಮಲ್ಟಿಪ್ಲೈ ಮಾಡಿಬಿಡಿ. 1 ಇಂಟು ಎಕ್ಸ್ ಪ್ಲಸ್ 10 ಅಂದರೆ ಎಕ್ಸ್ ಪ್ಲಸ್ 10 ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಮಲ್ಟಿಪ್ಲೈ ದಿಸ್ ಇಂಟು ದಿಸ್, ಎಕ್ಸ್ ಇಂಟು 1 ಈಸ್ ಎಕ್ಸ್, ಆ್ಯಂಡ್ ಡಿವೈಡೆಡ್ ಬೈ ಮಲ್ಟಿಪ್ಲೈ ದಿಸ್ 2 ಆಲ್ಸೋ. ಎಕ್ಸ್ ಇಂಟು ಇದನ್ನು ಬ್ರ್ಯಾಕೆಟಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಇಂಟು ಎಕ್ಸ್ ಇಸ್ 10x. ಅಷ್ಟು ನಿಮಗೆ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಬಂದೇ ಬರುತ್ತೆ ಅನಿಸುತ್ತೆ. ಮೊನೋಮಿಯಲ್ ಇಂಟು ಬೈನಾಮಿಯಲ್ ಕ್ಲಾಸ್ 8 ಇಲ್ಲಿ 1 ಇದೆ. ಇವಾಗ ಇಲ್ಲಿ ಆಲ್ವೇಸ್ ಯಾವಾಗಲೂ ಏನಾಗುತ್ತೆ, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆ್ಯಂಡ್ ಇದೆರಡು ಮಲ್ಟಿಪ್ಲೈ ಮಾಡಿಬಿಡಿ. ಇದೆರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 1 ಅಂದರೆ 1 2 2 0 ಆಗಿಬಿಡುತ್ತೆ. ಯಾಕೆ, ಬಿಕಾಸ್ 10 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲೇನು ಇಲ್ಲ ಅಂದರೆ ಡಿವೈಡೆಡ್ ಬೈ 1 ಅಂತ ಬರ್ಕೊಬೋದು. ಆ್ಯಂಡ್ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ. ಸೊ 120 ಇಂಟು 10 ಇಂಟು ಇಲ್ಲಿ 1 ಈ 1. ಸೊ ಕ್ರಾಸ್ ಮಲ್ಟಿಪ್ಲೈ ಆದಾಗ 1200 ದಟ್ ಈಸ್ ಈಕ್ವಲ್ ಟು, ನಾವು ಮಲ್ಟಿಪ್ಲೈ ದಿಸ್ ಇಂಟು ದಿಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಇಂಟು 1 ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 10x, ಬಿಕಾಸ್ 1 ಈಸ್ ಕಾಲ್ಡ್ ಆಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. 1 ಇಂದ ನೀವು ಯಾವುದೇ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿ ಅದು ಏನು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಇಷ್ಟಾದಮೇಲೆ ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 10x and you transpose this constant towards right hand side, it will be minus 1200. ಇಷ್ಟು ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮ್ಮ ಕೆಲಸ 90% ಆಯಿತು. ಇಲ್ಲಿಂದ ನೀವು ಆಲ್ರೆಡಿ 2 ಮಾರ್ಕ್ಸಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಫೈಂಡಿಂಗ್ ದ ರೂಟ್ಸ್ ಆಫ್ ದಿ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಒಂದು ಟಾಪಿಕ್ ಕಲ್ತಿರ್ತೀರಾ. ಇಲ್ಲಿಂದ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ರೂಟ್ಸ್ ಕಂಡುಹಿಡಿಬೇಕು. ರೂಟ್ಸ್ ಹೆಂಗೆ ಕಂಡುಹಿಡಿತಾರೆ ಸರ್ ಅಂದರೆ, ಇವಾಗ -1200ಗೆ ನಾವು 2 ನಂಬರ್ ಫಾರ್ಮ್ ಮಾಡ್ಕೋಬೇಕು, ಸಚ್ ದಟ್ ಆ 2 ನಂಬರ್ ಏನಾಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು 1200, ಆ್ಯಂಡ್ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ +10 ಬರಬೇಕು. ನೀವು ನೋಡ್ಕೊಳ್ಳಿ ಏನೇನು ಮಾಡ್ಬೋದು ಅಂದರೆ 4 3s ಮಾಡ್ಬೋದು, ಸರಿನಾ. 4 3s 12 ನೋಡಿ, 4 3s 12 ಅಥವಾ 6 2s ಮಾಡ್ಬೋದು. ಆ್ಯಂಡ್ ಇವಾಗ ಒಂದು 0 ಇಲ್ಲಿ ಇನ್ನೊಂದು 0 ಇಲ್ಲಿ ಹಾಕ್ತೀನಿ, ಯಾಕೆ ಇಲ್ಲಿ 2 0 ಇದೆ ಅದಕ್ಕೆ. ಆ್ಯಂಡ್ 40 30 ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರುತ್ತೆ, ಎಸ್ಸಾ ಅಂದರೆ ತೊಗೊಬೋದು. 60 20 ತೊಗೊಂಡ್ರೆ ಆಗಲ್ಲ ನೋಡಿ, 60 20 ಮೈನಸ್ ಮಾಡಿದಾಗ 40 ಬರುತ್ತೆ, ಆ್ಯಡ್ ಮಾಡಿದಾಗ 80 ಬರುತ್ತೆ, ಅಂದರೆ ಆಗಲ್ಲ. ಸೊ ದೇರ್ ಫೋರ್ ನೀವು ಆರಾಮಾಗಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಾಕ್ಬಿಟ್ಟು ಮಾಡ್ಬೋದು, ಆಲ್ಮೋಸ್ಟ್ ನಿಮ್ಗೆ ಬರುತ್ತೆ ಅನ್ಸುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಏನು ಸೈನ್ ಇದೆಯೋ ಅದೇ ಹಾಕ್ಬಿಡಿ, ಪ್ಲಸ್. ಆ್ಯಂಡ್ ಅದಾದಮೇಲೆ ನೋಡಿ ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಮೈನಸ್ ಕೊಡಲೇಬೇಕು. ಸೊ ದೇರ್ ಫೋರ್ ನಿಮ್ಮ ಫ್ಯಾಕ್ಟರ್ಸ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 30x ಮೈನಸ್ 1200 ದಟ್ ಈಸ್ ಈಕ್ವಲ್ ಟು 0. ಇದೆರಡೂ ಕಾಮನ್ ಅಂದರೆ ಇದೆರಡೂ ಗ್ರೂಪ್ ಮಾಡ್ಕೊಂಡು ಕಾಮನ್ ತಗೊತೀರಾ, ಎಕ್ಸ್ ಪ್ಲಸ್ 40 ರಿಮೈನಿಂಗ್ ಅಂದರೆ ಎಕ್ಸ್ ಕಾಮನ್ ಇದ್ದಾಗ ಎಕ್ಸ್ ಪ್ಲಸ್ 40, ಮೈನಸ್ 30 ಕಾಮನ್ ತಗೊತೀರಾ, ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 30 ಇಂಟು 40 ಈಸ್ 1200. ನೌ ಐ ವಿಲ್ ಟೇಕ್ ಎಕ್ಸ್ ಪ್ಲಸ್ 40s ಕಾಮನ್, ಇಲ್ಲೂ ಇದೆ ಇಲ್ಲೂ ಇದೆ, ಅದಕ್ಕೆ ರಿಮೈನಿಂಗ್ ವಿಲ್ ಬಿ ಎಕ್ಸ್ ಮೈನಸ್ 30. ನೀವು ಕ್ಲಾಸ್ 8 ಮತ್ತು ಕ್ಲಾಸ್ 9 ಇಲ್ಲಿವರೆಗೂ ಕಲ್ತಿರ್ತೀರಾ. ಕ್ಲಾಸ್ 10 ಏನು ಮಾಡಬೇಕು, ಫೈನಲ್ ಆನ್ಸರ್ ಕಂಡುಹಿಡಿಯೋದಕ್ಕೆ ಎಕ್ಸ್ ಪ್ಲಸ್ 40 = 0 ಮಾಡಿ, ಅವಾಗ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು -40 ಆಗುತ್ತೆ. ಆ್ಯಂಡ್ ಅದೇ ಥರ ಎಕ್ಸ್ ಮೈನಸ್ 30 ಒಂದು ಫ್ಯಾಕ್ಟರ್, ಇನ್ನೊಂದು ಫ್ಯಾಕ್ಟರ್ ಏನಿದೆ ಅದನ್ನು ಈಕ್ವಲ್ ಟು 0 ಮಾಡಿ. ಸೊ ಯುವರ್ ಆನ್ಸರ್ ವಿಲ್ ಬಿ ಎಕ್ಸ್ ಈಕ್ವಲ್ ಟು +30. ಯಾವತ್ತಿದ್ರು ನೆಗೆಟಿವ್ ವ್ಯಾಲ್ಯೂನ ಡಿಸ್ಕಾರ್ಡ್ ಮಾಡಿಬಿಡಿ, ಯಾಕೆ ನೆಗೆಟಿವ್ ವ್ಯಾಲ್ಯೂಗೆ ಏನು ಮೀನಿಂಗ್ ಇಲ್ಲ. ವೈ ಅಂದರೆ ನಿಮ್ಮ ಸ್ಪೀಡ್ ಯಾವತ್ತು ನೆಗೆಟಿವ್ ಕ್ವಾಂಟಿಟಿ ಇರಲ್ಲ, ಅದು ಪಾಸಿಟಿವ್ ಅಲ್ಲೇ ಇರುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿ. ಸೊ ದೇರ್ ಫೋರ್ ಎಕ್ಸ್ ಅನ್ನೋದು ಏನಂತ ತಗೊಂಡಿದ್ದೀರಾ, ಸ್ಪೀಡ್ ಆಫ್ ದಿ ಏನು ಹೇಳಿದ್ದಾರೆ, ಸ್ಪೀಡ್ ಆಫ್ ದಿ ನಾವೇನು ತಗೊಂಡಿರೋ ಟ್ರೈನ್ ಅದು. ಸೊ ಸ್ಪೀಡ್ ಆಫ್ ದಿ ಟ್ರೈನ್ ಈಸ್ ಈಕ್ವಲ್ ಟು 30 km/h. ಆ್ಯಂಡ್ ಇದನ್ನು ಒಂದು ಬಾಕ್ಸಲ್ಲಿ ನೀಟಾಗಿ ಈ ಥರ ಡಿಸ್ಪ್ಲೇ ಮಾಡಿ ಇಟ್ಬಿಡಿ, ಬಿಕಾಸ್ ಏನು ಡಿಸ್ಪ್ಲೇ ಮಾಡ್ತೀರೋ ಅದನ್ನೇ ಎವ್ಯಾಲ್ಯೂಯೇಟರ್ ಅವ್ರು ನೋಡ್ತಾರೆ. ಈಸಿ.